1 into -8 -8 ಬರುತ್ತೆ. ಹಾಗಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ -8 ಬರಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಈ ಮಿಡಲ್ ಟರ್ಮ್ ಬರಬೇಕು. ಅದೇನಪ್ಪಾ ಅಂತಂದ್ರೆ -2. ಸಮ್ ಆಫ್ zeros equal to -b divided by a and product of zeros equal to ಏನ್ರಿ c divided by a ಇರ್ತೈತಿ. 2 5 ಅಷ್ಟೇ 10 ಏನ್ರಿ, 5 2 10 ಬರ್ತೈತಿ. 5 ಈ ಕಡೆ ಬಂದು 2 ಈ ಕಡೆ ಬರ್ಬೋದು. ಇಲ್ಲೂ ಸಹಿತ ಇದೇನಾದ್ರೂ ಉಲ್ಟಾ ಪಲ್ಟಾ ಆದ್ರೆ ಏನಾದ್ರೂ ಆನ್ಸರ್ ಮತ್ತೆ ತಪ್ಪು ಬರ್ತದ ಅಂತಂದ್ರೆ ಇಲ್ಲ ರೀ, ನೀವು ಹಂಗ್ ಮಾಡಿದ್ರು ಸಹಿತ ಆನ್ಸರ್ ಇಲ್ಲೇನ್ ಬರುತ್ತಲ್ಲ ಅಲ್ಲಿನೂ ಏನಪ್ಪಾ ಅಂತಂದ್ರೆ ಅದೇ ಆನ್ಸರ್ ಬರ್ತೈತಿ. ಸಮ್ ಆಫ್ ಜೀರೋಸ್ ಮತ್ತೆ ಪ್ರಾಡಕ್ಟ್ ಆಫ್ ಜೀರೋಸ್ ಕೊಟ್ಟಿದ್ರು ಅಂತಂದ್ರೆ ಆ ಕೊಟ್ಟು ಪಾಲಿನಾಮಿಯಲ್ ಫೈಂಡ್ ಮಾಡಂದ್ರಿ. ಆ ಪಾಲಿನಾಮಿಯಲ್ ಸೂತ್ರ ಏನಾಗಿರ್ತೈತಿ ಅಂತಂದ್ರೆ p of x is equal to x square minus alpha plus beta into x plus alpha into ಬೀಟಾ ಆಗಿರ್ತೈತಿ. ಒಂದ್ಸರಿ ಇದು ಕರೆಕ್ಟ್ ಅದಲ್ಲ ಅಂತ ಚೆಕ್ ಮಾಡೋಣಂತ್ರಿ. ಏನ್ರಿ, ಸಮ್ ಆಫ್ ಜೀರೋಸ್ 3 + 4 ಅಂದ್ರೆ 7 ಬರ್ತೈತಿ. ಪ್ರಾಡಕ್ಟ್ ಆಫ್ ಜೀರೋಸ್ 3 4 12 ಬರುತ್ತೆ. ಸೊ ದಟ್ ಇಲ್ಲಿವರೆಗೂ ನಾನು ನಿಮ್ಗೆ ಹೇಳಿದ್ದೆ ಏನಂದ್ರೆ ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ. ಇಲ್ಲ ಸರ್ ನಮ್ಗೆ ಇನ್ನೂ ಒಂದಿಷ್ಟು ಡೌಟ್ಸ್ ಅದಾವು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತೊಳಗೆ ಏನಪ್ಪಾ ಅಂದ್ರೆ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡಿರ್ತೀನಿ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ನಮ್ಮ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಸೆಕೆಂಡ್ ಚಾಪ್ಟರ್ ಪಾಲಿನಾಮಿಯಲ್ಸ್ ಏನಂತಂದ್ರೆ ದ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಪೂರ್ತಿಯಾಗಿ ಡಿಸ್ಕಸ್ ಮಾಡಿದ್ವಿ. ಅವು ಎಲ್ಲಿಂದ ಇಲ್ಲಿ ತನಕ ಇದ್ವು ಅಂದ್ರೆ 40 ರಿಂದ 50ನೇ ಪ್ರಶ್ನೆ ತನಕ ಇದ್ವು. ಈ ಒಂದು ವಿಡಿಯೋದೊಳಗೆ ಏನಪ್ಪಾ ಅಂತಂದ್ರೆ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣಂತ್ರಿ. ಇವು ಏನಂತಂದ್ರೆ ಕೇವಲ 4 ಅದಾವ್ರಿ. ಅವು ಏನಂತಂದ್ರೆ 51 ರಿಂದ 54 ತನಕ ಅದಾವ್ರಿ. ಅಗ್ದಿ ಈಸಿ ಆಗಿರುವಂತ ಪ್ರಾಬ್ಲಮ್ಸ್ ಅದಾವ್. ಇವನ್ನ ಸಾಲ್ವ್ ಮಾಡೋಣಂತ. ಓಕೆನಾ? ರೈಟ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಟ್ ನನ್ನ ಒಂದು ಪರಿಚಯ ನಿಮ್ಗೆ ಆಲ್ರೆಡಿ ಇತ್ತು ಅಂದ್ರೆ ಒಳ್ಳೇದು. ಇಲ್ಲ ಇದೇ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರಿ ಅಂತಂದ್ರೆ ನನ್ನ ಒಂದು ಕಿರು ಪರಿಚಯನ ನಾನು ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ MTech ಅನ್ನ ಕಂಪ್ಲೀಟ್ ಮಾಡಿದೀನಿ. ಆನಂತರ ನಾನು ನಿಮ್ಗೆ ಮ್ಯಾಥ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ಓಕೆ, ಸೊ ಬರ್ರಿ ಮೊದಲನೇ ಪ್ರಶ್ನೆ ನೋಡೋಣ. 3 ಮಾರ್ಕ್ಸ್ ಅದು 51ನೇದು 50 ಫಸ್ಟ್ ಕ್ವಶನ್ ಏನದರಿ, find the zeros of the quadratic polynomial x square minus 2x minus 8. ಒಂದು quadratic polynomial ಕೊಟ್ರಿ x square minus 2x minus 8 and verify the relationship between the zeros and the coefficients. ಓಕೆ, ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇದ್ದು ನಾವೇನಪ್ಪಾ ಅಂದ್ರೆ ಜೀರೋಸ್ ಅನ್ನ ಫೈಂಡ್ ಮಾಡಬೇಕು. ಆ ನಂತರ ದಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಮತ್ತೆ ಎಕ್ಸ್ ಕೋಎಫಿಷಿಯಂಟ್ಸ್ ಏನದಾವು ಮತ್ತೆ ಆ ಜೀರೋಸ್ ಏನದಾವು ಅವೆರಡರ ನಡುವೆ ಏನದ ರಿಲೇಷನ್ ಏನದಲ್ರಿ ಅದನ್ನ ನಾವು ವೆರಿಫೈ ಮಾಡಬೇಕು. ಓಕೆನಾ? ರೈಟ್. ಸೊ ಮೊದಲು ಇದ್ರೆ ಏನಪ್ಪಾ ಅಂದ್ರೆ ಇದು ಜೀರೋಸ್ ಅನ್ನ ಫೈಂಡ್ ಮಾಡೋಣ. ಸೊ ಇದು ಜೀರೋಸ್ ಫೈಂಡ್ ಮಾಡ್ಬೇಕಂದ್ರೆ ನಾವ್ ಏನ್ ಅನ್ಕೊಳ್ಳೋಣ್ರಿ, ಇದು ಜೀರೋ ಆಗಿರ್ಲಿ. ಹಂಗಂದ್ರೆ ಲೆಟ್ p of x is equal to 0. ಸೊ ನಾವು ಇದನ್ನ ಜೀರೋ ಆಗಿರ್ಲಿ ಅಂತ ಅನ್ಕೊಂಡ್ವಿ ಅಂತಂದ್ರೆ ನಮ್ಗೆ ಏನಂತಂದ್ರೆ ಇದರದ್ದು ಜೀರೋಸ್ ಅನ್ನ ಫೈಂಡ್ ಮಾಡ್ಲಿಕ್ಕೆ ಬರ್ತೈತಿ. ರೈಟ್. ಸೊ ಹಂಗಂದ್ರೆ x square minus 2x minus 8 is equal to 0. ರೈಟ್, ಫೈನ್. ಓಕೆ, ಸೊ ಈಗ ಇದನ್ನ ನಾವು ಸಾಲ್ವ್ ಮಾಡ್ಬೇಕಂದ್ರೆ ಈ ಮಿಡಲ್ ಟರ್ಮ್ ಅನ್ನ ನಾವೇನಂತಂದ್ರೆ ಸ್ಪ್ಲಿಟ್ ಮಾಡ್ಬೇಕ್ರಿ. ಸೊ ಸ್ಪ್ಲಿಟ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ದಟ್ ಇಲ್ಲಿ ಕಾನ್ಸ್ಟೆಂಟ್ ಏನಿರ್ತದಲ್ಲ ಈ ಕಾನ್ಸ್ಟೆಂಟ್ ಅನ್ನ ಈ ಒಂದು x ಸ್ಕ್ವೇರ್ ಕೋಎಫಿಷಿಯಂಟ್ ಜೊತೆ ಮಲ್ಟಿಪ್ಲೈ ಮಾಡ್ರಿ. ಇಲ್ಲಿ ಏನದ್ರಿ 1 ಅದ, 1 into -8 -8 ಬರ್ತೈತಿ. ಹಂಗಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ -8 ಬರಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಈ ಮಿಡಲ್ ಟರ್ಮ್ ಬರಬೇಕು. ಅದೇನಪ್ಪಾ ಅಂತಂದ್ರೆ -2. ಓಕೆ, ಯಾವ ಎರಡು ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 8 ಬರ್ತೈತಿ, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ 2 ಬರ್ತೈತಿ ಅಂತಂದ್ರೆ ಆ ನಂಬರ್ಸ್ ಯಾವ ಅಂತಂದ್ರೆ 4 ಮತ್ತೆ 2. ಓಕೆ, 4 2s 8. ಸೊ ಇಲ್ಲಿ ನಮಗೆ ಮೈನಸ್ ಬರಬೇಕು ಅಂತಂದ್ರೆ ಬಿಗ್ಗರ್ ನಂಬರ್ ಹಿಂದೆ ಏನಪ್ಪಾ ಅಂದ್ರೆ ಮೈನಸ್ ಸೈನ್ ಹಾಕ್ರಿ. ಈಗ ನಮ್ಗೆ ಏನಪ್ಪಾ ಅಂದ್ರೆ -4 + 2 ಮಾಡಿದ್ರೆ ಏನ್ ಬರ್ತೈತಿ -2 ಬರ್ತೈತಿ. ಇವೆರಡು ಇಂಟು ಮಾಡಿದ್ರೆ -8 ಬರ್ತೈತಿ. ಓಕೆನಾ? ಸೊ ಹಾಗಾದ್ರೆ ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡ್ರಿ. x ಸ್ಕ್ವೇರ್ minus 4x plus 2x minus 8 is equal to 0. ಓಕೆ, ಇವೆರಡರೊಳಗೆ ಏನ್ರಿ x ಕಾಮನ್ ತೆಗೆಯೋಣ. x ಕಾಮನ್ ತೆಗೆದ್ರೆ ಏನ್ ಉಳಿತೈತ್ರಿ, x ಉಳಿತೈತಿ -4. ಇವೆರಡರೊಳಗೆ ಏನ್ ಕಾಮನ್ ತೆಗಿಬಹುದು ಅಂದ್ರೆ 2 ಕಾಮನ್ ತೆಗಿಬಹುದು. ಸೊ 2 ಇಲ್ಲಿ 2 ಕಾಮನ್ ತೆಗೆದ್ರೆ ಏನು ಉಳಿತೈತಿ ಅಂದ್ರೆ x ಉಳಿತೈತಿ -4 is equal to 0. ಓಕೆ, ಸೊ ಆಕ್ಚುಲಿ ಇಲ್ಲಿ ನಾವು ತಗೋಬೇಕಂದ್ರೆ ವಿತ್ ಸೈನ್ ತಗೋಬೇಕು ಕಾಮನ್. ಸೊ ವಿತ್ ಸೈನ್ ತಗೊಂಡ್ರೆ ಇಲ್ಲಿ ಏನ್ ಬರ್ತೈತಿ ಅಂದ್ರೆ ಪ್ಲಸ್ ಬರ್ತೈತಿ. ಸೊ 2 into x 2x 2 into -4 -8 ಆಗಿರ್ತೈತಿ. ಓಕೆ, ಇವೆರಡರೊಳಗೂ ಕಾಮನ್ ಏನ್ ಬರ್ತದ್ರಿ x -4 ಬರ್ತದೆ. ಇಲ್ಲಿ x -4 ಅದ, ಇಲ್ಲಿ x -4 ಅದ. ಸೊ x -4 ಕಾಮನ್ ಬರ್ತೈತಿ. ಇಲ್ಲಿ x -4 ಹೋದ್ರೆ ಇಲ್ಲಿ ಏನು ಉಳಿತೈತಿ ಅಂದ್ರೆ x ಉಳಿತೈತಿ. ಇಲ್ಲಿ ಏನು ಉಳಿತೈತಿ +2 ಉಳಿತೈತಿ is equal to 0. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 0 ಬರಾಕತೈತಿ. ಹಂಗಂದ್ರೆ x -4 ಆದ್ರೂ 0 ಆಗಿರಬೇಕು, ಆರ್ x + 2 ಆದ್ರೂ 0 ಆಗಿರಬೇಕು. ಓಕೆ, ಸೊ ಇದಾದ್ರೂ 0 ಆಗಿರಬೇಕು ಅಥವಾ ಇದಾದ್ರೂ 0 ಆಗಿರಬೇಕು. -4 ರೈಟ್ ಸೈಡ್ ತಗೊಂಡು ಹೋದ್ರೆ ಏನಾಗತ್ರಿ
ಪ್ಲಸ್ 4 ಬರ್ತೈತಿ, ಇಲ್ಲಿ ಪ್ಲಸ್ 2 ರೈಟ್ ಸೈಡ್ ತಗೊಂಡು ಹೋದ್ರೆ ಏನ್ ಬರ್ತ್ರಿ ಮೈನಸ್ 2 ಬರ್ತೈತಿ. ಹಂಗಂದ್ರೆ ಇದ್ರೊಳಗ ಒಂದು 0 4 ಆಗಿತ್ತು ಅಂತಂದ್ರೆ ಇನ್ನೊಂದು ಜೀರೋ ಏನಾಗಿರ್ತೈತಿ ಅಂತಂದ್ರೆ -2 ಆಗಿರ್ತೈತಿ. ಓಕೆನಾ? ಸೊ ಇಲ್ಲಿ ಪ್ರಾಬ್ಲಮ್ ಮುಗಿತೇನ್ರಿ? ಇಲ್ಲ, ನಾವಿನ್ನು ಏನಪ್ಪಾ ಅಂದ್ರೆ ವೆರಿಫೈ ಮಾಡ್ಬೇಕು. ಏನ್ ವೆರಿಫೈ ಮಾಡ್ಬೇಕ್ರಿ? ಈ ಜೀರೋಸ್ ಮತ್ತ ಈ ಕೋಎಫಿಷಿಯಂಟ್ ಏನಪ್ಪಾ ಅಂತಂದ್ರೆ ನಡುವಿನ ರಿಲೇಷನ್ ಅನ್ನ ನಾವ್ ಏನಂತಂದ್ರೆ ವೆರಿಫೈ ಮಾಡ್ಬೇಕು. ಅದ್ರ ಸಲುವಾಗಿ ನಾವು ಫಸ್ಟ್ ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಈ ಒಂದು ದಟ್ ಪಾಲಿನಾಮಿಯಲ್ ಅನ್ನ ಬರ್ಕೋತೀನಿ. x² - 2x - 8 ಇದನ್ನ ಏನ್ ಮಾಡ್ರಿ ಅಂತಂದ್ರೆ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಜೊತೆ ಕಂಪೇರ್ ಮಾಡೋಣ. ax² + bx + c. ಓಕೆ, ಸೊ x² ಇದ್ದ ಕೋಎಫಿಷಿಯಂಟ್ ಇಲ್ಲಿ ಏನದ್ರಿ a ಅದ, ಇಲ್ಲಿ x² ಕೋಎಫಿಷಿಯಂಟ್ ಏನು ಇಲ್ಲ ಅಂದ್ರೆ ಇಲ್ಲಿ ಏನ್ ಬರ್ತ್ರಿ 1 ಬರ್ತದ. ಸೊ a = 1 ಆಯ್ತು. b = ಇಲ್ಲಿ ಏನದ್ರಿ, ಇಲ್ಲಿ x ಕೋಎಫಿಷಿಯಂಟ್ b ಅದ, ಇಲ್ಲಿ x ಕೋಎಫಿಷಿಯಂಟ್ ಏನದ್ರಿ -2 ಅದ. ಓಕೆ, ಇಲ್ಲಿ ಕಾನ್ಸ್ಟೆಂಟ್ c ಅದ, ಇಲ್ಲಿ ಕಾನ್ಸ್ಟೆಂಟ್ ಏನದ್ರಿ -n2 ಅದ. ರೈಟ್? ಸೊ ಹಂಗಂದ್ರೆ ರಿಲೇಷನ್ ಏನದ ಅಂತಂದ್ರೆ ಜೀರೋಸ್ ಆಫ್ ಪಾಲಿನಾಮಿಯಲ್ ಅಂಡ್ ಕೋಎಫಿಷಿಯಂಟ್ಸ್ ಗೆ ನಡುವೆ ಏನಂದ್ರೆ ರಿಲೇಷನ್ ಏನದರಿ ಸಮ್ ಆಫ್ zeros = -b divided by a and product of zeros = ಏನ್ರಿ c divided by a ಇರ್ತೈತಿ. ನಂತರ ಅಲ್ಫಾ ಪ್ಲಸ್ ಬೀಟಾ. ಅಲ್ಫಾ ಅಂದ್ರೆ ಏನದ್ರಿ 4 ಅದ, ಬೀಟಾ ಅಂದ್ರೆ ಏನದ್ರಿ -2 ಅದ. 4 + -2 = -b by a ಮೈನಸ್ ಇಂಟು ಬ್ರಾಕೆಟ್ -2 a ಅಂದ್ರೆ ಎಷ್ಟು ಅದರಿ 2 ಅದ. ಸಾರಿ, a ಅಂದ್ರೆ ಏನದ್ರಿ 1 ಅದ. ಇಲ್ಲಿ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಇದೇನಾಗತ್ರಿ ಮೈನಸ್ ಆಗ್ತೈತಿ. ಅಂದ್ರೆ ಇದೇನಾಗುತ್ತೆ ಅಂದ್ರೆ 4 - 2 ಆಗ್ತೈತಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಅಂದ್ರೆ 2 ಡಿವೈಡೆಡ್ ಬೈ 1 ಅಂದ್ರೆ ಅದೇನ್ ಬರ್ತ್ರಿ ದಟ್ ಅದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ 4 - 2 ಅಂದ್ರೆ 2 = 2. ಸೊ ಇಲ್ಲಿ ಎರಡು ಕಡೆ ಏನಪ್ಪಾ ಅಂದ್ರೆ ಸೇಮ್ ಬಂದೈತಿ, ಒಂದು ವೆರಿಫೈ ಆಯ್ತು. ಸೊ ಇದನ್ನ ಒಂದು ವೆರಿಫೈ ಮಾಡೋಣ. ಅಲ್ಫಾ ಇಂಟು ಬೀಟಾ. ಅಲ್ಫಾ ಅಂದ್ರೆ ಏನಂದ್ರೆ ಇಲ್ಲಿ 4 ಅದ, ಬೀಟಾ ಅಂದ್ರೆ -2 ಅದ. 4 × -2 4 × -2 = c ಅಂದ್ರೆ ಏನದರಿ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ c? c ಅಂದ್ರೆ -8 ಐತಿ, a ಅಂದ್ರೆ ಏನದರಿ 1 ಅದ. ಓಕೆ, ಸೊ 4 × -2 ಅಂದ್ರೆ -8, ಇಲ್ಲಿ -8 ಡಿವೈಡೆಡ್ ಬೈ 1 ಅಂದ್ರೆ -8. ಸೊ ಎರಡು ಕಡೆ ಏನದ ಅಂದ್ರೆ ಸೇಮ್ ಅದರಿ. ಸೊ ಹಾಗಾಗಿ ನಾವಿಲ್ಲಿ ಏನ್ ಬರಿಬಹುದು ಅಂತಂದ್ರೆ ದಟ್ ಹೆನ್ಸ್ ವೆರಿಫೈ. ಓಕೆ, ರೈಟ್? ಸೊ ಈ ರೀತಿಯಾದಂತ ಎಕ್ಸಾಮಿಗೆ ನಮಗೆ ಬರುವಂತ ಸಾಧ್ಯತೆ ಇದೆ ಈ ರೀತಿ ಪ್ರಶ್ನೆ. ಸ್ವಲ್ಪ ನಮ್ಗೆ ಇದ್ರ ಬಗ್ಗೆ ಲಕ್ಷ್ಯ ಇರಲಿ. ಓಕೆ, ನಂತರ 52nd ಕ್ವಶನ್, 52ನೇ ಪ್ರಶ್ನೆ. ಇದನ್ನ ಏನಂತಂದ್ರೆ ಜೂನ್ 2023 ಮತ್ತು ಏಪ್ರಿಲ್ 2025 ಅಂದ್ರೆ ನಮ್ಮ ಸೀನಿಯರ್ಸ್ ಏನ್ ಬರ್ದಾರಲ್ರಿ ಹೋದ ವರ್ಷ, ಅವ್ರು ಏನಪ್ಪಾ ಅಂತಂದ್ರೆ ಇದನ್ನ ಈ ಕ್ವಶನ್ ಅವ್ರಿಗೆ ಏನಂತಂದ್ರೆ ಬಂದಿತ್ತು. ಸೊ ಇದು ನಮಗೆ ಎಕ್ಸಾಮಿಗೆ ಅಪಿಯರ್ ಆಗುವಂತ ಸಾಧ್ಯತೆ ಇರತೈತಿ, ಹುಷಾರಾಗಿರೋಣ ಅಂತ. ಓಕೆ, ರೈಟ್? ಏನದ ನೋಡ್ರಿ ಪ್ರಶ್ನೆ. Find the zeros of the quadratic polynomial p of x = x² + 7x + 10 and verify the relationship between the zeros and the coefficients. ಓಕೆ, ಸೊ ಹಿಂದ್ಗಡೆ ಏನ್ ಪ್ರಶ್ನೆ ಕೇಳಿದ್ನ ಅದೇ ಪ್ರಶ್ನೆ, ಅದೇ ತರಹದ ಪ್ರಶ್ನೆ, ಆದ್ರೆ ದಟ್ ಇಲ್ಲಿರುವಂತ ಪಾಲಿನಾಮಿಯಲ್ ಏನ್ ಕೊಟ್ಟಾನಲ್ರಿ ಅದು ಒಂದ ಬದ್ದದ. ಸೊ ಪಾಲಿನಾಮಿಯಲ್ ಏನದ್ರಿ p of x = x² + 7x + 10 ಅದ. ಸರಿನಾ? ರೈಟ್? ಸೊ ದಟ್ ಇದು ಏನಪ್ಪಾ ಅಂದ್ರೆ ಫಸ್ಟ್ ಇದ್ರ ಜೀರೋಸ್ ಅನ್ನ ಫೈಂಡ್ ಮಾಡಂದ್ರಿ. ಲೆಟ್ p of x = 0. ಇದನ್ನ 0 ಅಂತ ತಗೊಳ್ಳೋಣ. ಅಂದ್ರೆ ಇದ್ರ ವ್ಯಾಲ್ಯೂ ಏನಾಗುತ್ತೆ x² + 7x + 10 = ಏನಂದ್ರೆ 0 ಆಗಿರುತ್ತೆ. ಓಕೆ, ಸೊ ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡೋಣ. ಸೊ ಅದ್ರ ಸಲುವಾಗಿ ಏನ್ರಿ ಈ ಒಂದು ಕಾನ್ಸ್ಟೆಂಟ್ ಅನ್ನ ಈ x² ಕೋಎಫಿಷಿಯಂಟ್ ಅನ್ನ ಮಲ್ಟಿಪ್ಲೈ ಮಾಡ್ರಿ. 1 × 10 ಅಂದ್ರೆ ಇಂಟು ಮಾಡಿದ್ರೆ 10 ಬರಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮಿಡಲ್ ಟರ್ಮ್ 7 ಬರಬೇಕು. ಓಕೆನಾ? ಯಾವ ಎರಡು ನಂಬರ್ ದಟ್ ಈಸಿಯಾಗಿ ಹೇಳ್ಬೋದು. ಅವು ಯಾವ ಅಂತಂದ್ರೆ 2 ಮತ್ತು 5. 2 5 = 10, 2 + 5 ಮಾಡಿದ್ರೆ ಏನ್ ಬರುತ್ತೆ 7 ಬರ್ತೈತಿ. ಓಕೆ, ಸೊ ಹಂಗಂದ್ರೆ ಸ್ಪ್ಲಿಟ್ ಮಾಡೋಣ ಅಂತ ಇದನ್ನ ಏನ್ರಿ x² + 2x + 5x + 10 = 0. ಸೊ ಒಂದಿಷ್ಟು ಹುಡುಗರು ಕೇಳ್ತಿರ್ತಾರೆ, ಸರ್ 2 5 ಅಷ್ಟೇ 10 ಏನ್ರಿ, 5 2 10 ಬರ್ತೈತಿ, 5 ಈ ಕಡೆ ಬಂದು 2 ಈ ಕಡೆ ಬರ್ಬೋದು, ಇಲ್ಲೂ ಸಹಿತ ಇದೇನಾದ್ರೂ ಉಲ್ಟಾ ಪಲ್ಟಾ ಆದ್ರೆ ಏನಾದ್ರೂ ಆನ್ಸರ್ ಮತ್ತೆ ತಪ್ಪು ಬರ್ತದ ಅಂತಂದ್ರೆ ಇಲ್ಲ ರೀ, ನೀವು ಹಂಗ್ ಮಾಡಿದ್ರು ಸಹಿತ ಆನ್ಸರ್ ಇಲ್ಲೇನ್ ಬರುತ್ತಲ್ಲ ಅಲ್ಲಿನೂ ಏನಪ್ಪಾ ಅಂತಂದ್ರೆ ಅದೇ ಆನ್ಸರ್ ಬರ್ತೈತಿ. ದಟ್ ನೀವು ಅದನ್ನು ಸಹಿತ ಏನಪ್ಪಾ ಅಂದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು. ರೈಟ್? ಸೊ ಇವೆರಡರ ಕಾಮನ್ ಏನದ್ರಿ x ಕಾಮನ್ ತೆಗಿತೀವಿ, ಇಲ್ಲೇನು ಉಳಿತೈತಿ x ಉಳಿತೈತಿ, ಇಲ್ಲೇನು ಉಳಿತೈತಿ ಅಂದ್ರೆ x ಹೋಯ್ತು ಅಂದ್ರೆ ಇಲ್ಲಿ 2 ಉಳಿತೈತಿ. ಓಕೆ, ಸೊ 5x ಮತ್ತೆ 10 ಒಳಗೆ ಏನ್ ಕಾಮನ್ ತೆಗಿಬಹುದು ಅಂದ್ರೆ 5 ಕಾಮನ್ ತೆಗಿಬಹುದು. ಸೊ ಇಲ್ಲೇನು ಉಳಿತೈತಿ ಅಂದ್ರೆ x ಬರುತ್ತೆ, ಇಲ್ಲೇನ್ ಬರುತ್ತೆ 2 ಬರುತ್ತೆ. 5 × x 5x, 5 × 2 10, 5 2
10 ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ನಾವು ಕಾಮನ್ ತೆಗೆಯುವಾಗ ವಿತ್ ಸೈನ್ ತಗೋಬೇಕ್ರಿ. ಸೊ ಸೈನ್ ಏನ್ ಬರ್ತೈತಿ ಅಂದ್ರೆ +5 ಬಂದಿರ್ತೈತಿ. ಓಕೆನಾ, ರೈಟ್. ಸೊ ಇವೆರಡರ ಕಾಮನ್ ಏನ್ ತೆಗಿತೀವಿ, ಎಕ್ಸ್ ಪ್ಲಸ್ 2 ಕಾಮನ್ ತೆಗಿತೀವಿ. ಇಲ್ಲಿ ಏನ್ ಉಳಿತೈತಿ ಅಂದ್ರೆ x + 2 ಹೋದ್ರೆ ಎಕ್ಸ್ ಉಳಿತೈತಿ. ಇಲ್ಲಿ ಏನ್ ಉಳಿತೈತಿ ಅಂತಂದ್ರೆ 5 ಉಳಿದಿರ್ತೈತಿ ಈಸ್ ಈಕ್ವಲ್ ಟು 0. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 0 ಬರಾಕತೈತಿ. ಹಂಗಂದ್ರೆ ಒಂದು ಏನಪ್ಪಾ ಅಂದ್ರೆ ಇದಾದ್ರೂ 0 ಆಗಿರ್ಬೋದು ಅಥವಾ ಇದಾದ್ರೂ 0 ಆಗಿರ್ಬೋದು. +2 ಬಲಗಡೆ ಹೋದ್ರೆ -2, +5 ಬಲಗಡೆ ಹೋದ್ರೆ ಏನ್ರಿ -5. ಅಂದ್ರೆ ಒಂದು 0 -2 ಆಗಿತ್ತಂದ್ರೆ ಇನ್ನೊಂದು 0 ಏನಾಗಿರ್ತೈತಿ ಅಂದ್ರೆ -5 ಆಗಿರ್ತೈತಿ. ಓಕೆನಾ, ಸೊ ದಟ್ ನಾವು ಈಗ 0 ಸಿಕ್ಕು ಆ ನಂತರ ಈಗ ಕೋಎಫಿಷಿಯಂಟ್ ಮತ್ತೆ ಜೀರೋಸ್ ನಡುವೆ ಇರುವಂತಹ ರಿಲೇಷನ್ ಅದನ್ನ ನಾವು ವೆರಿಫೈ ಮಾಡೋಣ ಅಂತ. ಸೊ ಇದನ್ನ ವೆರಿಫೈ ಮಾಡಬೇಕು ಅಂತಂದ್ರೆ ಮೊದಲು ನಮ್ಗೆ ಕೋಎಫಿಷಿಯಂಟ್ಸ್ ಗೊತ್ತಾಗಬೇಕು. p of x is equal to x square plus 7x plus 10. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಏನದ್ರಿ, p of x is equal to ax square plus bx plus c. x square ಕೋಎಫಿಷಿಯಂಟ್ a ಅದ, ಇಲ್ಲಿ x square ಕೋಎಫಿಷಿಯಂಟ್ ಏನದರಿ 1 ಅದ. a is equal to 1, b is equal to ಏನ್ರಿ b, x ಕೋಎಫಿಷಿಯಂಟ್ b, x ಕೋಎಫಿಷಿಯಂಟ್ ಇಲ್ಲಿ ಏನದರಿ 7 ಅದ, ಇಲ್ಲಿ ಕಾನ್ಸ್ಟೆಂಟ್ ಏನದರಿ 10 ಅದ. ಓಕೆ ಸರಿ, ಇಷ್ಟ ಆಯ್ತು. ಸೊ ಈಗ ಏನ್ರಿ ವೆರಿಫೈ ಮಾಡಬೇಕು, ಏನಂದ್ರೆ ರಿಲೇಷನ್ ವೆರಿಫೈ ಮಾಡಬೇಕು. ರಿಲೇಷನ್ ಏನದ್ರಿ, ಸಮ್ ಆಫ್ zeros is equal to -b divided by a and product of zeros is equal to c divided by a. ಓಕೆ, ಸೊ ಇವೆರಡು ಜೀರೋಸ್ ಏನೇನದಾವ್ರಿ -2 ಮತ್ತೆ -5 ಅದಾವ. -2 ಪ್ಲಸ್ ಇಂಟು ಬ್ರಾಕೆಟ್ -5 is equal to ಮೈನಸ್ b ಅಂದ್ರೆ ಏನದ್ರಿ 7 ಅದ ಡಿವೈಡೆಡ್ ಬೈ a ಅಂದ್ರೆ ಏನದ್ರಿ 1 ಅದ. -2 ಪ್ಲಸ್ ಇಂಟು ಮೈನಸ್ ಮೈನಸ್ -5 is equal to -7. -2 -5 ಮಾಡಿದ್ರೆ -7 ಬರ್ತರಿ. ಇಲ್ಲೂ ಏನ್ ಬರ್ತಂದ್ರೆ -7 ಬರ್ತದ. ಸೊ ಒಂದು ವೆರಿಫೈ ಆಯ್ತು. ಸೊ ಇನ್ನೊಂದನ್ನ ನೋಡೋಣ. ಅಲ್ಫಾ ಅಂದ್ರೆ ಏನದ್ರಿ -2 ಇಂಟು ಬ್ರಾಕೆಟ್ ಬೀಟಾ ಅಂದ್ರೆ ಏನದ್ರಿ -5 is equal to c ಅಂದ್ರೆ ಏನದ್ರಿ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ c ಹಿಯರ್, c ಅಂದ್ರೆ ಇಲ್ಲ 10, a ಅಂದ್ರೆ ಏನದ್ರಿ 1 ಅದ. ಮೈನಸ್ ಇಂಟು ಮೈನಸ್ ಪ್ಲಸ್ ಬರೆಯುವಂತ ಅವಶ್ಯಕತೆ ಇಲ್ಲ. 2 5 10, 2 5 10. ಸೊ 10 ಈಕ್ವಲ್ ಟು 10. ಸೊ ಎರಡು ಕಡೆ ಏನಪ್ಪಾ ಅಂತಂದ್ರೆ ಎರಡು ಏನಂತಂದ್ರೆ ವೆರಿಫೈ ಅದು. ಸೊ ವಿ ಕ್ಯಾನ್ ರೈಟ್ ಹಿಯರ್, ನಾವಿಲ್ಲಿ ಬರಿಬಹುದು ಏನಂತಂದ್ರೆ ಹೆನ್ಸ್ ವೆರಿಫೈಡ್. ಏನ್ ವೆರಿಫೈ ಐತ್ರಿ, ಏನ್ರಿ ದ ರಿಲೇಶನ್ಶಿಪ್ ಬಿಟ್ವೀನ್ zeros of the polynomial and coefficients of the polynomial ಇದೇನಪ್ಪಾ ಅಂತಂದ್ರೆ ಇದು ಒಂದು ರಿಲೇಷನ್ ಏನದಲ್ರಿ ಅದೇನಂದ್ರೆ ನಾವಿಲ್ಲಿ ವೆರಿಫೈ ಮಾಡಿದ್ವಿ. ಓಕೆನಾ, ರೈಟ್. ಸೊ ಇವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಅದಾವ್ರಿ. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಓಕೆ, ಸೊ ನೆಕ್ಸ್ಟ್ 53ನೇ ಪ್ರಶ್ನೆ ಏನದ ನೋಡ್ರಿ. ರೈಟ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ whose sum and product of the zeros are -3 and 2 respectively and find the zeros of this polynomial. ಸೊ ನಮ್ಗೆ ಇಲ್ಲಿ ಏನ್ ಕೊಟ್ಟರಿ, ಎರಡು ರೀತಿಯಾದಂತಹ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಏನಂತಂದ್ರೆ ಮೊದಲೇದು ಏನಂದ್ರೆ ನಾವು ಪಾಲಿನಾಮಿಯಲ್ ನಾವು ಕಂಡು ಹಿಡ್ಕೋಬೇಕು, ಆ ನಂತರ ಅದ್ರ ಜೀರೋಸ್ ಅನ್ನ ಫೈಂಡ್ ಮಾಡಬೇಕು. ಸೊ ಇದನ್ನ ಮಾಡ್ಲಿಕ್ಕೆ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ದಟ್ ನಮ್ಗೆ ಕೊಟ್ಟಿರುವಂತ ವಿಷಯ ಏನದ ಅಂತಂದ್ರೆ ಏನೇನ್ ಕೊಟ್ಟಿದ್ದಾರೆ ಅಂತಂದ್ರೆ ಸಮ್ ಆಫ್ ಜೀರೋಸ್ ಅನ್ನ ಕೊಟ್ಟಿದ್ದಾರೆ. ಸೊ ಆ ಒಂದು ಕೊಟ್ಟಿರುವಂತಹ ಪಾಲಿನಾಮಿಯಲ್ ಇದ್ದು ಜೀರೋಸ್ ಏನಾಗಿರ್ಲಿ ಅಂತಂದ್ರೆ ಅಲ್ಫಾ ಮತ್ತೆ ಬೀಟಾ ಆಗಿದ್ವು ಅಂತಂದ್ರೆ ದ ಸಮ್ ಆಫ್ ಜೀರೋಸ್ ಅಲ್ಫಾ ಮತ್ತೆ ಬೀಟಾ, ಅಲ್ಫಾ ಇಂಟು ಬೀಟಾ ಅಂದ್ರೆ ಏನದ್ರಿ -3 ಅದ. ಆ ನಂತರ ಅಲ್ಫಾ ಇಂಟು ಬೀಟಾ ಅಂದ್ರೆ ಏನದರಿ 2 ಅದ. ಓಕೆ, ಸೊ ಸಮ್ ಆಫ್ ಜೀರೋಸ್ -3 ಅದ ಅಂಡ್ ಪ್ರಾಡಕ್ಟ್ ಆಫ್ ಜೀರೋಸ್ ಏನದ ಅಂದ್ರೆ 2 ಅದ. ರೈಟ್. ಸೊ ಈ ರೀತಿ ಕೊಟ್ಟಿದ್ರ ಅಂತಂದ್ರೆ ಏನ್ರಿ, ಸಮ್ ಆಫ್ ಜೀರೋಸ್ ಮತ್ತೆ ಪ್ರಾಡಕ್ಟ್ ಆಫ್ ಜೀರೋಸ್ ಕೊಟ್ಟಿದ್ರ ಅಂತಂದ್ರೆ ಆ ಕೊಟ್ಟು ಪಾಲಿನಾಮಿಯಲ್ ಫೈಂಡ್ ಮಾಡಂದ್ರಿ. ಆ ಪಾಲಿನಾಮಿಯಲ್ ಸೂತ್ರ ಏನಾಗಿರ್ತೈತಿ ಅಂತಂದ್ರ p of x is equal to x square minus alpha plus beta into x plus alpha into ಬೀಟಾ ಆಗಿರ್ತೈತಿ. ಓಕೆನಾ, ಸೊ ಅಂದ್ರೆ ದಟ್ ಈಗ ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಇಂಟು ಬೀಟಾದ ವ್ಯಾಲ್ಯೂ ನಾವ್ ಇಲ್ಲಿ ಹಾಕಿದ್ವಿ ಅಂತಂದ್ರೆ ನಮಗ ಏನಂತಂದ್ರೆ ಆ ಒಂದು ಪಾಲಿನಾಮಿಯಲ್ ಸಿಕ್ಕಿರ್ತೈತಿ. ರೈಟ್. ಸೊ p of x is equal to x square minus alpha plus beta ಅಂದ್ರೆ ಏನ್ ಬರ್ತ್ರಿ -3 ಅದ ಇಂಟು x plus alpha into beta ಅಂದ್ರೆ ಏನ್ರಿ 2 ಅದ. ಆ ಒಂದು ಪಾಲಿನಾಮಿಯಲ್ ಏನಾಗಿರ್ತೈತಿ ಅಂದ್ರೆ x square minus into minus plus 3x plus 2. ಸೊ ಇದು ಏನಂತಂದ್ರೆ ಅವರು ಕೇಳಿರುವಂತಹ ಒಂದು ಪಾಲಿನಾಮಿಯಲ್. ಓಕೆ, ಸೊ ಇಲ್ಲಿ ಮುಗಿಲಿರ್ಲಕ್ಕ ನಾವೇನಂತಂದ್ರೆ ಈಗ ಇದ್ರದ್ದು ಜೀರೋಸ್ ಫೈಂಡ್ ಮಾಡಬೇಕು. ಜೀರೋಸ್ ಫೈಂಡ್ ಮಾಡ್ಬೇಕಂದ್ರೆ ಏನ್ ಮಾಡ್ತೇವ್ರಿ, ಇದು ಜೀರೋ ಇದು ಏನಪ್ಪಾ ಅಂದ್ರೆ ಈ ಪೂರ್ತಿ ಇದು ವ್ಯಾಲ್ಯೂ ಏನಂದ್ರೆ ಜೀರೋ ಆಗಿರ್ಲಿ ಅಂತ ತಗೋತೀವಿ. ಲೆಟ್ p of x is equal to 0. ಇದು ಜೀರೋ ಆಗಿರ್ಲಿ. ಹಂಗಂದ್ರೆ ಇದೇನಾಗತ್ತಪ್ಪ ಅಂತಂದ್ರೆ x square plus
3x ಪ್ಲಸ್ 2 ಇಸ್ ಈಕ್ವಲ್ ಟು ಏನಂತಂದ್ರೆ 0 ಆಗಿರ್ತದೆ. ಫೈನ್. ಸೊ ಇದು 0 ಆಗಿರ್ತದೆ ಅಂತಂದ್ರೆ ಈಗ ನಾವು ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡಬೇಕು. ಸೊ ಇಲ್ಲಿ ಈ ಇದ್ರ ಕೋಎಫಿಷಿಯಂಟ್ x ಸ್ಕ್ವೇರ್ ಕೋಎಫಿಷಿಯಂಟ್ ಮತ್ತೊಳ್ಳೆ ಇಲ್ಲಿರುವಂತ ಕಾನ್ಸ್ಟೆಂಟ್ ಅನ್ನು 2 ಮಲ್ಟಿಪ್ಲೈ ಮಾಡ್ರಿ. 1 2 2 ಒಂದು 2 ಗುಣಿಸಿದ್ರೆ 2 ಬರಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮಿಡಲ್ ಟರ್ಮ್ ಏನ್ ಬರಬೇಕು? ಸೊ 3 ಬರಬೇಕು. ಸರಿನಾ? ರೈಟ್. ಸೊ ಹಂಗಂದ್ರೆ ಅವ ನಂಬರ್ ಯಾವ್ರಿ? ಮಲ್ಟಿಪ್ಲೈ ಮಾಡಿದ್ರೆ 2 ಬರ್ಬೇಕಂದ್ರೆ ಅಲ್ಲಿ ಇರೋದು ಒಂದೇ ಒಂದು ನಮ್ ದಾರಿ ಏನಪ್ಪಾ ಅಂದ್ರೆ 1 2 2. ಓಕೆ, ಒಂದ್ 2 ಕೂಡಿಸಿದ್ರೆ ಎಷ್ಟು ಬರಕತ್ತದ್ರಿ? 3 ಬರಕತ್ತೈತಿ. ಸರಿ, ಹಂಗಂದ್ರೆ ಸಮಸ್ಯೆ ಇಲ್ಲ. ಈ ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡ್ಕೊಡ್ರಿ. ಏನ್ರಿ? ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತಂದ್ರೆ ಇಲ್ಲಿ ನಾವು ಎಕ್ಸ್ ಅನ್ನ ಇದು ಏನಂತಂದ್ರೆ ದಟ್ 1 ಎಕ್ಸ್ ಕೋಎಫಿಷಿಯಂಟ್ ಆಗಿರಬೇಕು. ಅಂದ್ರೆ ಏನಂತಂದ್ರೆ ಡೈರೆಕ್ಟ್ ಆಗಿ ಎಕ್ಸ್ ಅಂತ ಬರ್ಕೊಳ್ಳೋಣ. ಪ್ಲಸ್ ಏನ್ರಿ? 2x ಪ್ಲಸ್ 2 ಇಸ್ ಈಕ್ವಲ್ ಟು 0. ಇವೆರಡರೊಳಗು ಎಕ್ಸ್ ಕಾಮನ್ ತೆಗಿರಿ. ಎಕ್ಸ್ ಕಾಮನ್ ತೆಗೆದ್ರೆ ಏನು ಉಳಿತೈತಿ ಅಂದ್ರೆ ಎಕ್ಸ್ ಉಳಿತೈತಿ. ಪ್ಲಸ್ ಎಕ್ಸ್ ಇಲ್ಲಿ ಹೋಯ್ತು ಅಂದ್ರೆ ಏನು ಉಳಿತೈತಿ ಅಂದ್ರೆ ಇಲ್ಲಿ 1 ಉಳಿತೈತಿ. ಅಂತರ ಇವೆರಡರೊಳಗು ಏನ್ ಕಾಮನ್ ತೆಗೀನ್ರಿ? 2 ಕಾಮನ್ ತೆಗಿರಿ. ದಟ್ ಇಸ್ ಪ್ಲಸ್ 2 ಕಾಮನ್ ತೆಗಿರಿ. ಇಲ್ಲಿ ಏನು ಉಳಿತೈತಿ ಅಂದ್ರೆ ಎಕ್ಸ್ ಬರ್ತೈತಿ. ಇಲ್ಲಿ ಏನ್ ಬರ್ತೈತಿ? 1 ಬರ್ತೈತಿ. ಇಸ್ ಈಕ್ವಲ್ ಟು 0. ಎರಡರೊಳಗು ಕಾಮನ್ ಏನ್ ಬರ್ತೈತ್ರಿ? ಎಕ್ಸ್ ಪ್ಲಸ್ 1 ಬರ್ತೈತಿ. ಓಕೆ, ಇಲ್ಲಿ ಏನ್ ಬರ್ತೈತಿ ಅಂತಂದ್ರೆ ಎಕ್ಸ್ ಪ್ಲಸ್ 2 ಬರ್ತೈತಿ. ಹೆಂಗ್ರಿ? ಎಕ್ಸ್ ಪ್ಲಸ್ 1 ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತೈತಿ? ಎಕ್ಸ್ ಉಳಿತೈತಿ. ಇಲ್ಲಿ ಏನು ಉಳಿತೈತಿ ಅಂದ್ರೆ 2 ಉಳಿತೈತಿ. ದಟ್ ಇಸ್ ಪ್ಲಸ್ 2 ಆಗಿರುತ್ತೆ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 0 ಬರ್ತಾನೆ ಆಗತ್ತರಿ. ಹಂಗಂದ್ರೆ ಇದು 0 ಆಗಿರಬಹುದು ಅಥವಾ ಏನಂತಂದ್ರೆ ಇದು ಏನಂದ್ರೆ 0 ಆಗಿರ್ಬೋದು. ಎರಡರೊಳಗೆ ಏನಪ್ಪಾ ಅಂದ್ರೆ 1 0 ಆಗಿರ್ತೈತಿ. ಪ್ಲಸ್ 1 ಬಲ್ಗಡೆ ಹೋದ್ರೆ ಏನಾಗತ್ರಿ? -1 ಆಗುತ್ತೆ. ಈ 2 ಬಲ್ಗಡೆ ಹೋದ್ರೆ ಏನಾಗತ್ರಿ? -2 ಆಗ್ತದೆ. ರೈಟ್. ಸೊ ಹಂಗಂದ್ರೆ ಇಲ್ಲಿ ಒಂದು 0 ಏನಾಗೈತಿ ಅಂತಂತಂದ್ರೆ -1 ಆಗಿದ್ರೆ ಇನ್ನೊಂದು 0 ಏನಾಗಿರ್ತೈತಿ ಅಂತಂದ್ರೆ -2 ಆಗಿರ್ತೈತಿ. ಸೊ ಅವ್ರ ಏನ್ ಫೈಂಡ್ ಮಾಡಂತೀರಿ? ಪಾಲಿನಾಮಿಯಲ್ ನ ಫೈಂಡ್ ಮಾಡ್ರಿ, ಆ ನಂತರ ಅದ್ರ ಜೀರೋಸ್ ಅನ್ನ ಫೈಂಡ್ ಮಾಡ್ರಿ ಅಂತ ಹೇಳಿದ್ರು. ಸೊ ಇಲ್ಲಿಗೆ ನಮ್ಗೆ ಏನಪ್ಪಾ ಅಂತಂದ್ರೆ ನಮ್ಮ ಪ್ರಾಬ್ಲಮ್ ಮುಗೀತು ಅಂತ ಬಿಡೋದು ಬೇಡ್ರಿ. ಒಂದ್ಸರಿ ಇದು ಕರೆಕ್ಟ್ ಐತಿ ಇಲ್ಲ ಅಂತಂದ್ರೆ ಚೆಕ್ ಮಾಡ್ಕೊಳ್ಳೋಣ. ಸೊ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನದರಿ? -3 ಅಂದ್ರೆ. ಹಾಗಾದ್ರೆ -1 ಪ್ಲಸ್ ಆಫ್ -2 ಮಾಡಿದ್ರಿ ಅಂದ್ರೆ ನಮ್ಗೆ ಏನ್ ಸಿಗ್ತೈತಿ ಅಂದ್ರೆ -3 ಸಿಗ್ತೈತಿ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 2 ಬರ್ಬೇಕು. -1 ಇಂಟು -2 ಮಾಡಿದ್ರೆ 2 ಬರ್ತೈತಿ. ಹಂಗಂದ್ರೆ ನಾವು ಮಾಡಿದ ಲೆಕ್ಕ ಕರೆಕ್ಟ್ ಐತಿ. ಸೊ ನಮ್ಗೆ ಗ್ಯಾರಂಟಿ ಈ ತರ ಪ್ರಶ್ನೆ ಬಂದ್ರೆ 3 ಮಾರ್ಕ್ಸ್ ಪಾಕೆಟ್ ಒಳಗೆ. ನಂತರ 54ನೆಯ ಲೆಕ್ಕ ಇದೇನದ ನೋಡ್ರಿ. ರೈಟ್ ದ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ whose sum and product of the zeros are 7 and 12 respectively and find the zeros of the polynomial. ಸೇಮ್ ಕ್ವಶನ್, ದಟ್ ವ್ಯಾಲ್ಯೂ ಅಷ್ಟೇ ಚೇಂಜ್ ಅದಾವ್ರಿ. ಏನ್ರಿ? ಆ ಕೊಟ್ಟಿರುವಂತ ಪಾಲಿನೋಮಿಯಲ್ ಜೀರೋಸ್ ಅಲ್ಫಾ ಮತ್ತೆ ಬೀಟಾ ಆಗಿದ್ದು ಅಂತಂದ್ರ ಅವುಗಳ ಸಮ್ ಎಷ್ಟು ಅಂತ ಕೊಟ್ಟಾರ ಅಂತಂದ್ರಿ 7 ಕೊಟ್ಟಾರ. ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 7 ಆಯ್ತು. ಆ ನಂತರ ಅವುಗಳ ಪ್ರಾಡಕ್ಟ್ ಎಷ್ಟೈತಿ ಅಂತಂದ್ರೆ 12 ಅಂತ. ಅಂದ್ರೆ ಏನ್ರಿ? ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ 12 ಕೊಟ್ಟಿದ್ದಾರೆ. ಓಕೆ, ಸೊ ಆ ಪಾಲಿನೋಮಿಯಲ್ ಬರ್ರಿ ಅಂತಂದ್ರೆ ಆ ಪಾಲಿನೋಮಿಯಲ್ ಏನಪ್ಪಾ ಅಂದ್ರೆ ಒಂದು ಸೂತ್ರ ಅದ ರೀ. ಏನ್ರಿ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಓಕೆ, ದಟ್ ಈಸ್ ಇದ್ರ ವ್ಯಾಲ್ಯೂವನ್ನ ಇಲ್ಲಿ ತುಂಬ್ಕೊಂಡ್ಬಿಡ್ರಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಇಲ್ಲಿ ಏನದ ರೀ? 7 ಅದ. 7 ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಏನದ ರೀ? 12 ಅದ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12. ಇದು ಏನಪ್ಪಾ ಅಂದ್ರೆ ಅವರು ಕೇಳಿರುವಂತಹ ಒಂದು ಪಾಲಿನೋಮಿಯಲ್. ಸೊ ದಟ್ ಈಗ ಏನ್ ಫೈಂಡ್ ಮಾಡ್ಬೇಕ್ರಿ? ಇದ್ರ ಜೀರೋಸ್ ಅನ್ನ ಫೈಂಡ್ ಮಾಡ್ಬೇಕು. ಸೊ ಜೀರೋಸ್ ಅನ್ನ ಫೈಂಡ್ ಮಾಡ್ಬೇಕಂದ್ರೆ ಇದನ್ನ 0 ಅಂತ ಹೇಳಿ ತಗೋತೀವಿ. ಲೆಟ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಇದು 0 ಆಗಿರ್ಲಿ. ಹಂಗಂದ್ರೆ ಇದೇನಾಗತ್ರಿ? ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಇಸ್ ಈಕ್ವಲ್ ಟು ಏನಾಗತ್ತಂದ್ರೆ 0 ಆಗಿರ್ತೈತಿ. ಓಕೆ, ಸೊ ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡ್ಬೇಕು ನಾವೀಗ. ಸೊ ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡೋಣ? ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. ಇಲ್ಲಿ 12 ಮತ್ತೆ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಇಲ್ಲಿ 1 ಅದರಿ. 1 ಇಂಟು 12 ಅಂದ್ರೆ ಏನ್ ಬರುತ್ತೆ? 12 ಬರ್ತೈತಿ. ಸೊ ಇಂಟು ಮಾಡಿದ್ರೆ 12 ಬರಬೇಕು. ಪ್ಲಸ್ ಅಥವಾ ಮೈನಸ್ ಮಾಡಿದ್ವಿ ಅಂದ್ರೆ ಏನ್ ಬರ್ಬೇಕ್ರಿ? ಮಿಡಲ್ ಟರ್ಮ್ ಅದೇನಪ್ಪಾ ಅಂದ್ರೆ -7 ಬರಬೇಕು. ಅಂತ ನಂಬರ್ಸ್ ಯಾವ್ರಿ? ಮಲ್ಟಿಪ್ಲೈ ಮಾಡಿದ್ರೆ 12 ಬರಬೇಕು. ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ 7 ಬರಬೇಕು. ಅಂದ್ರೆ ಅವು ನಂಬರ್ಸ್ ಯಾವಪ್ಪ ಅಂತಂದ್ರೆ 3 4 12 3 4 12. ಸೊ -7 ಬರಬೇಕು ಅಂತಂದ್ರೆ ಇವೆರಡು ಏನಪ್ಪಾ ಅಂತಂದ್ರೆ ಮೈನಸ್ ಹಿಂದ್ಗಡೆ ಮೈನಸ್ ಸೈನ್ ತಗೊಂಡ್ವಿ ಅಂದ್ರೆ -3 -4 ಅಂದ್ರೆ -7. ಇವೆರಡು ಇಂಟು ಮಾಡಿದ್ರೆ +12 ಬರ್ತದೆ. ರೈಟ್. ಸೊ ದಟ್ ಅದನ್ನ ಇಲ್ಲಿ ಬರ್ಕೊಳ್ಳೋಣ. ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡೋಣ. ಅಂದ್ರೆ ಇದೇನಾಗತ್ರಿ? -3x ಮೈನಸ್ 4x ಪ್ಲಸ್ 12 ಇಸ್ ಈಕ್ವಲ್ ಟು 0. ಇವೆರಡರೊಳಗೆ ಏನ್ ಕಾಮನ್ ತೆಗಿಬಹುದ್ರಿ? ಎಕ್ಸ್ ಕಾಮನ್ ತೆಗಿಬಹುದು. ಹಂಗಂದ್ರೆ ಇಲ್ಲಿ ಏನ್ ಬರುತ್ತೆ? x ಮೈನಸ್ 3 ಬರ್ತೈತಿ. ಆ ನಂತರ ಇವೆರಡರೊಳಗೆ ಏನ್ ಕಾಮನ್ ತೆಗಿಬಹುದು ಅಂತಂದ್ರೆ -4 ತೆಗಿಬಹುದು. ಇಲ್ಲ ಅಂತಂದ್ರೆ ಏನ್ ಮಾಡ್ರಿ ಅಂದ್ರೆ x -3 ಅದಲ್ರಿ, ಡೈರೆಕ್ಟ್ ಆಗಿ ಇಲ್ಲಿ x -3 ಅಂತ ಬರ್ಕೊಂಡ್ಬಿಡ್ರಿ.
ಓಕೆ ಎಕ್ಸ್ ಎದಲ್ಲೇ ಮಲ್ಟಿಪ್ಲೈ ಮಾಡಿದ್ರೆ -4x ಬರುತ್ತ್ರಿ, -4 ಲಿಂದ ಬರುತ್ತೆ. ಸೊ ಅದನ್ನ -4 ಇಲ್ಲಿ ಬರ್ಕೊಡ್ರಿ. ಆನ್ 3 ಕರೆಕ್ಟ್ ಅದೆಲ್ಲ ಚೆಕ್ ಮಾಡ್ಕೊಡ್ರಿ. -4 ಇಂಟು x -4x -4 ಇಂಟು -3 +12 ಬರ್ತದೆ. ರೈಟ್. ಸೊ ಇವೆರಡು ಏನ್ ಕಾಮನ್ ಅದರಿ, x -3 ಕಾಮನ್ ಅದ. ಇಲ್ಲಿ x -3 ಹೋದ್ರೆ ಇಲ್ಲಿ ಏನ್ ಉಳಿತೈತಿ, x ಉಳಿತೈತಿ. ಇಲ್ಲಿ ಏನ್ ಬರ್ತೈತಿ, -4 ಬರ್ತೈತಿ ಇಸ್ ಈಕ್ವಲ್ ಟು 0. ಓಕೆ ಸೊ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ ಅಂತಂದ್ರೆ ಒಂದು ಇದಾದ್ರೂ 0 ಆಗಿರ್ಬೇಕು ಅಥವಾ ಏನ್ರಿ ಇದಾದ್ರೂ 0 ಆಗಿರ್ಬೇಕು. ಓಕೆ -3 ರೈಟ್ ಸೈಡ್ ಹೋದ್ರೆ +3 -4 ರೈಟ್ ಸೈಡ್ ಹೋದ್ರೆ ಏನ್ ಬರ್ತ್ರಿ +4 ಬರುತ್ತೆ. ಹಂಗಂದ್ರೆ ಒಂದು ಏನಂತಂದ್ರೆ 0 3 ಆಗಿರ್ತಂತಂದ್ರೆ ಇನ್ನೊಂದು 0 ಏನಾಗಿರ್ತೈತಿ ಅಂತಂದ್ರೆ 4 ಆಗಿರ್ತೈತಿ. ಓಕೆನಾ, ಒಂದ್ಸರಿ ಇದು ಕರೆಕ್ಟ್ ಅದಲ್ಲ ಅಂತ ಚೆಕ್ ಮಾಡೋಣಂತ್ರಿ. ಏನ್ರಿ ಸಮ್ ಆಫ್ ಜೀರೋಸ್ 3 + 4 ಅಂದ್ರೆ 7 ಬರ್ತೈತಿ. ಪ್ರಾಡಕ್ಟ್ ಆಫ್ ಜೀರೋಸ್ 3 × 4 = 12 ಬರ್ತೈತಿ. ಸೊ ಅಂದ್ರೆ ನಾವು ಮಾಡಿದಂತ ಲೆಕ್ಕ ಕರೆಕ್ಟ್ ಐತಿ. ಓಕೆನಾ, ರೈಟ್. ಸೊ ಇದನ್ನ ಪಾಸ್ ಮಾಡ್ಕೊಂಡು ವರ್ಕ್ ಮಾಡ್ಕೊಡ್ರಿ. ಓಕೆ ಸೊ ಇವು ಏನಾಗಿದ್ವು ಅಂತಂದ್ರ ದಟ್ ಪಾಲಿನಾಮಿಯಲ್ ಚಾಪ್ಟರ್ ಮೇಲೆ ಬರುವಂತಹ 3 ಮಾರ್ಕ್ಸ್ ಕ್ವಶನ್ಸ್ ಆಗಿದ್ವು. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ 4 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ ಸೊ ದಟ್ ಇಲ್ಲಿವರೆಗೂ ನಾನು ನಿಮ್ಗೆ ಹೇಳಿದ್ದು ಏನಂದ್ರೆ ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ, ಇಲ್ಲ ಸರ್ ನಮ್ಗೆ ಇನ್ನೂ ಒಂದಿಷ್ಟು ಡೌಟ್ಸ್ ಅದಾವು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತೊಳಗೆ ಏನಪ್ಪಾ ಅಂದ್ರೆ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡಿರ್ತೀನಿ. ಓಕೆನಾ, ಸೊ ದಟ್ ನೀವು ಚೆನ್ನಾಗಿ ಓದ್ಕೊಳ್ರಿ, ನಿಮ್ಗೆ ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗ್ಲಿ, ಆನಂತರ ನಿಮ್ ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.